ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ವಾಮಿ ಕೊಲೆ ಸಂಬಂಧ ಚಾರ್ಜ್ ಶೀಟ್ ಸಲ್ಲಿಕೆಗೆ ಈಗ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆಯಾಗಿತ್ತು. ಹಾಗಾಗಿ ರೇಣುಕಾಸ್ವಾಮಿ ಕೊಲೆಗೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಸಲ್ಲಿಕೆಗೆ ಈಗ ಪೊಲೀಸರು ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. 17 ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಗೆ ತಯಾರಿ ಮಾಡಿಕೊಳ್ತಾ ಇದ್ದಾರೆ. ಆಗಸ್ಟ್ನಲ್ಲಿ ಚಾರ್ಜ್ ಶೀಟ್ ಸಲ್ಲಿಸ್ತಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಪ್ರಕರಣದ ಸಂಬಂಧ ಎಲ್ಲಾ ದಾಖಲೆಗಳ ಕ್ರೋಢೀಕರಣ ಮಾಡಿಕೊಳ್ಳಲಾಗಿದೆ. ಸದ್ಯ ರಿಪೋರ್ಟರ್ಗಳಿಗಾಗಿ ಕಾಯ್ತಾ ಇದ್ದಾರೆ ಪೊಲೀಸರು. ರಿಪೋರ್ಟ್ಗಳಿಗಾಗಿ ಕಾಯ್ತಿರುವಂತಹ ಪೊಲೀಸರು ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ನಿಂದಾಗಿ ದರ್ಶನ್ ಜೈಲು ಪಾಲಾಗಿದ್ದಾರೆ. ಈಗ ಸುಮಾರು 17 ಆರೋಪಿಗಳು ಏನಿದ್ದಾರೆ, ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಗೆ ಎಲ್ಲ ರೀತಿಯಾದಂತಹ ತಯಾರಿಗಳು ನಡೀತಾ ಇದೆ. ಆದಷ್ಟು ಬೇಗ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಬೇಕು ಅನ್ನುವಂತಹ ಒತ್ತಡ ಕೂಡ ಇತ್ತು. ತನಿಖೆಯ ಹಂತದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಈಗ ಅದಕ್ಕೆ ಟೈಮ್ ಕೂಡಿ ಬಂದಿದೆ. ಇನ್ನು CCTV ಫುಟೇಜ್ ರಿಪೋರ್ಟ್ ಇರಬಹುದು, ಬಟ್ಟೆಗಳ ರಿಪೋರ್ಟ್ ಇರಬಹುದು, ಸ್ಥಳದಲ್ಲಿ ಸಂಗ್ರಹಿಸಿದಂತಹ ಸ್ಯಾಂಪಲ್ಗಳ ರಿಪೋರ್ಟ್ ಇರಬಹುದು, ಮರಣೋತ್ತರ ಪರೀಕ್ಷೆಯಲ್ಲಿ ಸಂಗ್ರಹಿಸಿದಂತಹ ಸ್ಯಾಂಪಲ್ನ ವರದಿ, ಆರೋಪಿಗಳ ಮೊಬೈಲ್ ರಿಟ್ರೀವ್ ರಿಪೋರ್ಟ್ಗೆ ವೇಟಿಂಗ್ ಮಾಡ್ತಾ ಇದ್ದಾರೆ ಪೊಲೀಸರು. ವರದಿ ಬಂದ ನಂತರ ಪರಿಶೀಲನೆಯನ್ನ ನಡೆಸಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡ್ತಾರೆ. ಸೆಪ್ಟೆಂಬರ್ 8ರ ಒಳಗೆ ಚಾರ್ಜ್ ಶೀಟ್ ಸಲ್ಲಿಕೆಯಾಗಬೇಕು ಅಂತ ಹೇಳಲಾಗ್ತಾ ಇದೆ. ಅದಕ್ಕೂ ಮುಂಚಿತವಾಗಿ ಚಾರ್ಜ್ ಶೀಟ್ ಸಲ್ಲಿಸುವುದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ ಪೊಲೀಸರು. ಚಾರ್ಜ್ ಶೀಟ್ ತಯಾರಿಕೆಗಾಗಿ ಹಲವು ಸಿಬ್ಬಂದಿಗಳನ್ನ ಕೂಡ ಈಗ ಆಲ್ರೆಡಿ ನಿಯೋಜನೆ ಮಾಡಲಾಗಿದೆ. ಇನ್ಸ್ಪೆಕ್ಟರ್ ಹಾಗೂ PSIಗಳಿಗೆ ಒಂದೊಂದು ಜವಾಬ್ದಾರಿಯನ್ನ ಕೂಡ ಕೊಟ್ಟಿದ್ದಾರೆ. ಸುಮಾರು 20ಕ್ಕೂ ಹೆಚ್ಚು ಅಧಿಕಾರಿ ಸಿಬ್ಬಂದಿಯಿಂದ ಈ ಒಂದು ತಯಾರಿ ನಡೀತಾ ಇದೆ. ಸೊ ದರ್ಶನ್ ಮತ್ತು ಗ್ಯಾಂಗ್ ರೇಣುಕಾಸ್ವಾಮಿ ಕೊಲೆ ಕೇಸ್ ಏನಿತ್ತು, ಇದುವರೆಗೂ ಕೂಡ ಏನೆಲ್ಲ ಕಲೆ ಹಾಕಿದ್ದಾರೆ, ರಿಪೋರ್ಟರ್ CCTV ಫುಟೇಜ್ ಇರಬಹುದು, ಬಟ್ಟೆಗಳಿರಬಹುದು, ಫಿಂಗರ್ ಪ್ರಿಂಟ್ ಇರಬಹುದು, CCTV ಫುಟೇಜಿಂದ ಹಿಡಿದು ಮರಣೋತ್ತರ ಪರೀಕ್ಷೆಯಲ್ಲಿ ಸಂಗ್ರಹಿಸಿರುವಂತಹ ಸ್ಯಾಂಪಲ್ಗಳಿರಬಹುದು, ಇದೆಲ್ಲವನ್ನ ಕೂಡ ಈಗ ಕಲೆ ಹಾಕಲಾಗ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಜೈಲು ಪಾಲಾಗಿದ್ದಾರೆ. ಜೈಲಿನಲ್ಲಿರುವಂತಹ ದರ್ಶನ್ಗೆ ಜೈಲಾಧಿಕಾರಿಗಳಿಂದ ಭದ್ರತೆಯನ್ನು ಒದಗಿಸಲಾಗ್ತಾ ಇದೆ. ದರ್ಶನ್ ಇರುವ ಸೆಲ್ಗೆ 7 ಜನ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ. ಯಾವ ಕೈದಿಗೂ ದರ್ಶನ್ ಭೇಟಿಯಾಗದಂತೆ ಭದ್ರತೆಯನ್ನ ಕೂಡ ಒದಗಿಸಲಾಗ್ತಾ ಇದೆ. ಹೊರಗಿನಿಂದ ಭೇಟಿಗೆ ಬಂದರೂ ಕೂಡ ಜೊತೆಯಲ್ಲಿರುವಂತಹ ಸಿಬ್ಬಂದಿಗಳು ಇತ್ತೀಚೆಗೆ ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ. ಲೈವ್ ಅಲ್ಲಿ ಜಾಯ್ನ್ ಆಗಿದ್ದಾರೆ SK ಮಂಜುನಾಥ್. ಈಗ ಕಂಪ್ಲೀಟ್ ಆಗಿ ತನಿಖೆ ಕಂಪ್ಲೀಟ್ ಆಗಿದೆಯಾ? ಯಾವ ಹಂತದಲ್ಲಿದೆ? ಯಾವಾಗ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡ್ತಾರೆ? ಡೀಟೇಲ್ಸ್ ಕೊಡ್ತಾ ಹೋಗಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ತನಿಖಾ ತಂಡ ಚುರುಕಿನಿಂದ ತನಿಖೆಯನ್ನು ನಡೆಸ್ತಾ ಇರ್ತಕ್ಕಂಥದ್ದು, ಅದರಲ್ಲೂ 90 ದಿನಗಳ ಒಳಗೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಸೋದಕ್ಕೆ ಅವಕಾಶ ಇರತಕ್ಕಂಥ ಹಿನ್ನೆಲೆಯಲ್ಲಿ ಚಾರ್ಜ್ ಶೀಟ್ ಸಲ್ಲಿಸುವಂತ ಪ್ರಕ್ರಿಯೆಯನ್ನ ಬರದಿಂದ ನಡೆಸಲಾಗ್ತಾ ಇದೆ. ಈ ಪ್ರಕರಣದಲ್ಲಿ ಇಲ್ಲಿವರೆಗೂ ಏನೆಲ್ಲ ಸಾಕ್ಷಿಗಳನ್ನ ಸಂಗ್ರಹ ಮಾಡಿದ್ದಾರೆ ಅದರ ಒಂದು ಡಾಕ್ಯುಮೆಂಟ್ಸ್ ಅನ್ನ ಸಿದ್ಧತೆ ಮಾಡೋದಿರ್ಬೋದು, ಜೊತೆಗೆ ಸಾಕ್ಷಿಗಳನ್ನ ಏನು ರಿಟ್ರೀವ್ ಮಾಡಿ ಸಾಕ್ಷಿಗಳನ್ನ ಕಲೆ ಹಾಕುವಂತದ್ದು ಇರ್ಬೋದು, ಅದು CCTV ಫುಟೇಜ್, ಜೊತೆಗೆ CDR ಇರ್ಬೋದು, ಈ ರೀತಿಯಾದಂತಹ ಸಾಕ್ಷಿಗಳನ್ನ ಕಲೆ ಹಾಕೋದು, ಜೊತೆಗೆ 164 ಸ್ಟೇಟ್ಮೆಂಟ್ ಗಳನ್ನು ಏನು ಪಡೆದಿದ್ದಾರೆ. ಇವೆಲ್ಲರ ಹೇಳಿಕೆಯನ್ನ ಸವಿಸ್ತಾರವಾದಂತಹ ಒಂದು ಚಾರ್ಜ್ ಶೀಟ್ ಅನ್ನ ಕೋರ್ಟ್ಗೆ ಸಲ್ಲಿಸೋದಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಉಳಿದಂತೆ ಏನು ಈ ಪ್ರಕರಣದಲ್ಲಿ 17 ಆರೋಪಿಗಳ ಮೊಬೈಲ್ ಫೋನ್ಗಳನ್ನ ವಶಪಡಿಸಿಕೊಂಡಿರಬಹುದು, ಜೊತೆಗೆ ಚಿತ್ರದುರ್ಗದಿಂದ ಬೆಂಗಳೂರಿನ ಪಟ್ಟಣಗೆರೆ ಶೆಡ್ ಏನಿತ್ತು, ಆ ಶೆಡ್ ನಲ್ಲಿ ವಶಪಡಿಸಿಕೊಂಡಂತಹ CCTV ಜೊತೆ ದರ್ಶನ್ ಅವರ ನಿವಾಸದಲ್ಲಿ ವಶಪಡಿಸಿಕೊಂಡಂತಹ CCTV ದೃಶ್ಯಾವಳಿಗಳಿರಬಹುದು. ನಂತರ ಏನು ಆರೋಪಿಗಳ ಮೊಬೈಲ್ ನಲ್ಲಿ ಸೆರೆಯಾಗಿದ್ದಂತ ರೇಣುಕಾಸ್ವಾಮಿಯ ಮೇಲೆ ನಡೆದಂತ ಹಲ್ಲೆಯ ದೃಶ್ಯಗಳನ್ನ ರಿಟ್ರೀವ್ ಮಾಡೋದಕ್ಕೆ ಹೈದರಾಬಾದ್ ಅಲ್ಲಿ ಇರ್ತಕ್ಕಂಥ CFSL ಗೆ ಮೊಬೈಲ್ ಮತ್ತೆ DVR ಗಳನ್ನ ರವಾನೆ ಮಾಡಲಾಗಿತ್ತು. ಅದರ ಒಂದು ರಿಟ್ರೀವ್ ವರದಿ ಸಹ ಇನ್ನು ಪೊಲೀಸರ ಕೈಗೆ ಸಿಕ್ಕಿಲ್ಲ. ಹಾಗಾಗಿ ಅತಿ ಶೀಘ್ರವಾಗಿ ಆ ವರದಿಯನ್ನ ನೀಡಬೇಕು ಅನ್ನೋ ಒಂದು ಮನವಿಯನ್ನ ಪೊಲೀಸರು ಮಾಡ್ಕೊಂಡಿದ್ದಾರೆ. ಈ ಎಲ್ಲಾ ವರದಿ ಬಂದಂತ ನಂತರ ಈ ಆಗಸ್ಟ್ ತಿಂಗಳ ಅಂತ್ಯದಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 17 ಜನ ಆರೋಪಿಗಳೇನಿದ್ರು ಅವರ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಎಲ್ಲಾ ಸಿದ್ಧತೆಗಳನ್ನ ಒಂದು ತನಿಖಾ ತಂಡ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಓಕೆ ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.